ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡದಲ್ಲಿ ಕಾನೂನು ಯೂಟ್ಯೂಬ್ ಚಾನಲ್. ಕ್ರಯದ ಕರಾರಿನ ಕುರಿತು ಮಹತ್ತರ ತೀರ್ಪನ್ನು ನೀಡಿದ ಸುಪ್ರೀಂ ಕೋರ್ಟ್. ಹೌದು, ಮಾರಾಟ ಒಪ್ಪಂದದ ಅವಧಿ ಮುಗಿದ ನಂತರ ಹೆಚ್ಚುವರಿ ಹಣವನ್ನು ಸ್ವೀಕರಿಸಿದರೆ ಆ ಒಪ್ಪಂದದ ಕರಾರು ಮುಂದುವರಿಯುತ್ತದೆ. ಹೆಚ್ಚುವರಿ ಹಣ ಪಡೆದ ನಂತರ ಮಾರಾಟ ಒಪ್ಪಂದವನ್ನು ರದ್ದುಪಡಿಸೋದು ಅಸಿಂಧು ಎಂದು ಖರೀದಿದಾರರಿಗೆ ನಿರ್ದಿಷ್ಟ ನಿರ್ವಹಣೆ ಪರಿಹಾರ ನೀಡಿದ ಸುಪ್ರೀಂ ಕೋರ್ಟ್. ಮಾರಾಟ ಒಪ್ಪಂದದಲ್ಲಿ ನಿಗದಿಪಡಿಸಿದ ಸಮಯದ ನಂತರವೂ ಮಾರಾಟಗಾರರು ಖರೀದಿದಾರರಿಂದ ಹೆಚ್ಚುವರಿ ಹಣವನ್ನು ಪಡೆದರೆ ಅವರು ಒಪ್ಪಂದವನ್ನು ರದ್ದುಪಡಿಸುವ ಹಕ್ಕನ್ನು ಮನ್ನಾ ಮಾಡಿದಂತೆ ಎಂದು ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪನ್ನು ನೀಡಿದೆ. ಇಂತಹ ಸಂದರ್ಭದಲ್ಲಿ ಒಪ್ಪಂದದ ರದ್ದತಿಯು ಅಸಿಂಧುವಾಗುತ್ತದೆ ಮತ್ತು ಖರೀದಿದಾರರು ಒಪ್ಪಂದದ ನಿರ್ದಿಷ್ಟ ನಿರ್ವಹಣೆ ಪರಿಹಾರಕ್ಕೆ ಅರ್ಹರಾಗುತ್ತಾರೆ ಎಂದು ನ್ಯಾಯಾಲಯ ಸ್ಪಷ್ಟಪಡಿಸಿದೆ. ಈ ಮೂಲಕ ಮದ್ರಾಸ್ ಹೈಕೋರ್ಟ್ನ ಆದೇಶವನ್ನು ರದ್ದುಪಡಿಸಿದ ನ್ಯಾಯಮೂರ್ತಿ ಮನೋಜ್ ಮಿಶ್ರಾ ಮತ್ತು ನ್ಯಾಯಮೂರ್ತಿ ಜೆ.ಬಿ. ಪರ್ದಿವಾಲ್ ಅವರಿದ್ದ ಪೀಠವು ಖರೀದಿದಾರನಿಗೆ ಪರಿಹಾರವನ್ನು ನೀಡಿದೆ. ಪ್ರಕರಣದ ಹಿನ್ನೆಲೆಯನ್ನು ನೋಡೋದಾದರೆ, ಪ್ರಕರಣದಲ್ಲಿ ಅರ್ಜಿದಾರರಾದ ಅಣ್ಣಾಮಲೈಯವರು 2010ರಲ್ಲಿ ಸರಸ್ವತಿ ಮತ್ತು ಧರ್ಮಲಿಂಗಂ ಅವರಿಂದ ಆಸ್ತಿಯನ್ನು ಖರೀದಿಸಲು 4,80,000 ರೂಪಾಯಿಗಳಿಗೆ ನೋಂದಾಯಿತ ಮಾರಾಟ ಪತ್ರವನ್ನು ಮಾಡಿಕೊಳ್ತಾರೆ. ಅವರು 4,70,000 ರೂಪಾಯಿಗಳನ್ನು ಮುಂಗಡವಾಗಿ ಪಾವತಿಸಿದರು. ಉಳಿದ 10,000 ರೂಪಾಯಿಗಳನ್ನು 6 ತಿಂಗಳೊಳಗೆ ಪಾವತಿಸಿ ಮಾರಾಟ ಪತ್ರವನ್ನು ನೋಂದಣಿ ಮಾಡಿಕೊಳ್ಬೇಕಾಗಿತ್ತು. ಆದರೆ ಮಾರಾಟಗಾರರು ಹೆಚ್ಚುವರಿಯಾಗಿ 2 ಲಕ್ಷ ಕೊಡಬೇಕು ಎಂದು ಬೇಡಿಕೆಯನ್ನು ಇಡ್ತಾರೆ. ಮಾತುಕತೆಯ ನಂತರ ಅಣ್ಣಾಮಲೈಯವರು ಹೆಚ್ಚುವರಿಯಾಗಿ 1,95,000 ರೂಪಾಯಿಗಳನ್ನು ಪಾವತಿ ಮಾಡ್ತಾರೆ ಮತ್ತು ಅದರ ಬಗ್ಗೆ ಒಪ್ಪಂದದ ಹಿಂಭಾಗದಲ್ಲಿ ಸಹಿ ಮಾಡಿ ಹಣವನ್ನು ಸ್ವೀಕರಿಸಲಾಗಿತ್ತು. ಈ ರೀತಿಯಾಗಿ ಹೆಚ್ಚುವರಿ ಹಣವನ್ನು ಪಡೆದರೂ ಕೂಡ ಮಾರಾಟಗಾರರು ಆಸ್ತಿಯನ್ನು 3ನೇ ವ್ಯಕ್ತಿಯಾದ ವಸಂತಿ ಅವರಿಗೆ ಮಾರಾಟವನ್ನು ಮಾಡಿದರು. ನಂತರ ಅಣ್ಣಾಮಲೈ ಅವರೊಂದಿಗಿನ ಒಪ್ಪಂದವನ್ನು ರದ್ದುಪಡಿಸಿ ನೋಟಿಸನ್ನು ನೀಡಿದರು. ಇದನ್ನು ಪ್ರಶ್ನೆ ಮಾಡಿ ಅಣ್ಣಾಮಲೈ ಅವರು ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ಗಾಗಿ ದಾವೆಯನ್ನು ಹೂಡಿದರು. ವಿಚಾರಣಾ ನ್ಯಾಯಾಲಯವು ಅಣ್ಣಾಮಲೈ ಅವರ ದಾವೆಯನ್ನು ವಜಾಗೊಳಿಸಿತ್ತು. ಆದರೆ ಮೊದಲ ಮೇಲ್ಮನವಿ ನ್ಯಾಯಾಲಯವು ಅಣ್ಣಾಮಲೈ ಅವರು ಒಪ್ಪಂದದ ಭಾಗವನ್ನು ಪೂರೈಸಲು ಸಿದ್ಧರಿದ್ದರು ಮತ್ತು 2ನೇ ಖರೀದಿದಾರರು ಸದ್ಭಾವನೆಯ ಖರೀದಿದಾರರಲ್ಲ ಎಂದು ತೀರ್ಪನ್ನು ನೀಡಿ ಅವರ ಪರವಾಗಿ ಡಿಕ್ರಿಯನ್ನು ನೀಡಿತು. ಅಂದರೆ ಅಣ್ಣಾಮಲೈ ಅವರ ಪರವಾಗಿ ಡಿಕ್ರಿಯನ್ನು ನೀಡಿತು. ಇದನ್ನು ಪ್ರಶ್ನಿಸಿ ಮಾರಾಟಗಾರರು ಮದ್ರಾಸ್ ಹೈಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಸ್ತಾರೆ. ಹೈಕೋರ್ಟ್ ಮೊದಲ ಮೇಲ್ಮನವಿ ನ್ಯಾಯಾಲಯದ ಆದೇಶವನ್ನು ರದ್ದುಗೊಳಿಸಿ ಮುಂಗಡ ಹಣವನ್ನು ಬಡ್ಡಿಯೊಂದಿಗೆ ಖರೀದಿದಾರರಿಗೆ ಹಿಂತಿರುಗಿಸುವಂತೆ ಆದೇಶವನ್ನು ಮಾಡಿತ್ತು. ಹೈಕೋರ್ಟಿನ ಈ ತೀರ್ಪನ್ನು ಪ್ರಶ್ನಿಸಿ ಅಣ್ಣಾಮಲೈ ಸಲ್ಲಿಸಿದ್ದ ಮೇಲ್ಮನವಿಯನ್ನು ಸುಪ್ರೀಂ ಕೋರ್ಟ್ ಪುರಸ್ಕರಿಸಿತು. ನ್ಯಾಯಾಲಯವು ತನ್ನ ತೀರ್ಪಿನಲ್ಲಿ ಹಲವು ಪ್ರಮುಖ ಅಂಶಗಳನ್ನು ಸ್ಪಷ್ಟಪಡಿಸಿದೆ. ಮೊದಲನೇದಾಗಿ ಸಮಯದ ಸಾರಾಂಶದ ಮನ್ನಾ. ಒಪ್ಪಂದದಲ್ಲಿ ನಿಗದಿಪಡಿಸಿದ 6 ತಿಂಗಳ ಅವಧಿ ಮುಗಿದ ನಂತರವೂ ಮಾರಾಟಗಾರರು ಹೆಚ್ಚುವರಿ ಹಣವನ್ನು ಸ್ವೀಕರಿಸಿದ್ದಾರೆ. ಇದು ಅವರು ಒಪ್ಪಂದವನ್ನು ಮುಂದುವರಿಸಲು ಸಮ್ಮತಿಸಿದ್ದಾರೆ ಎಂಬುದನ್ನು ತೋರಿಸುತ್ತದೆ. ಹೀಗಾಗಿ ಸಮಯವು ಒಪ್ಪಂದದ ಸಾರಾಂಶ ಎಂಬ ವಾದವನ್ನು ಅವರು ಕೈಬಿಟ್ಟಿದ್ದಾರೆ ಎಂದು ನ್ಯಾಯಾಲಯ ಹೇಳಿದೆ. ಎರಡನೇದಾಗಿ ಗಮನಿಸಬೇಕಾಗಿರೋದು ಅಂದರೆ, ಹೆಚ್ಚುವರಿ ಹಣವನ್ನು ಸ್ವೀಕರಿಸಿ ಒಪ್ಪಂದವನ್ನು ಜೀವಂತವಾಗಿಟ್ಟ ನಂತರ ಏಕಪಕ್ಷೀಯವಾಗಿ ಒಪ್ಪಂದವನ್ನು ರದ್ದುಪಡಿಸೋದು ಕಾನೂನು ಬಾಹಿರ. ಅದಕ್ಕೂ ಮುನ್ನವೇ ಆಸ್ತಿಯನ್ನು ತನ್ನ ಸಂಬಂಧಿಕರಿಗೆ ಮಾರಾಟ ಮಾಡಿದ್ದು ಒಪ್ಪಂದದ ಉಲ್ಲಂಘನೆಯಾಗಿದೆ. ಆದ್ದರಿಂದ ರದ್ದತಿ ನೋಟಿಸ್ ಅಸಿಂಧು ಮತ್ತು ಈ ರದ್ದತಿಯು ಒಂದು ಅನೂರ್ಜಿತ ನಡೆಯಾಗಿದ್ದು ಅದನ್ನು ಪ್ರಶ್ನಿಸಿ ಪ್ರತ್ಯೇಕ ಘೋಷಣಾತ್ಮಕ ಪರಿಹಾರವನ್ನು ಕೇಳುವ ಅಗತ್ಯವಿಲ್ಲ ಎಂದು ನ್ಯಾಯಾಲಯ ಅಭಿಪ್ರಾಯಪಟ್ಟಿದೆ. ಮೂರನೇದಾಗಿ, ನಿರ್ದಿಷ್ಟ ಖರೀದಿದಾರರು ಒಟ್ಟು ಮೊತ್ತದ ಬಹುಪಾಲು ಹಣವನ್ನು ಅಂದರೆ 98% ಹೆಚ್ಚನ್ನು ಪಾವತಿಸಿದ್ದಾರೆ. 2ನೇ ಖರೀದಿದಾರರು ಮಾರಾಟಗಾರರ ಸಂಬಂಧಿಯಾಗಿದ್ದು ಸದ್ಭಾವನೆಯ ಖರೀದಿದಾರರಲ್ಲ. ಈ ಎಲ್ಲ ಕಾರಣಗಳಿಂದ ಖರೀದಿದಾರರಿಗೆ ನಿರ್ದಿಷ್ಟ ನಿರ್ವಹಣೆಯ ವಿವೇಚನಾ ಪರಿಹಾರವನ್ನು ನಿರಾಕರಿಸೋದು ನ್ಯಾಯಸಮ್ಮತವಲ್ಲ ಎಂದು ನ್ಯಾಯಾಲಯ ಹೇಳಿದೆ. ಅಂತಿಮವಾಗಿ ಸುಪ್ರೀಂ ಕೋರ್ಟ್ ಹೈಕೋರ್ಟ್ನ ಆದೇಶವನ್ನು ರದ್ದುಗೊಳಿಸಿ ಮೊದಲ ಮೇಲ್ಮನವಿ ನ್ಯಾಯಾಲಯದ ತೀರ್ಪನ್ನು ಎತ್ತಿ ಹಿಡಿಯಿತು. ಉಳಿದ ಬಾಕಿ ಮೊತ್ತ 10,000 ರೂಪಾಯಿಗಳನ್ನು 1 ತಿಂಗಳೊಳಗೆ ಠೇವಣಿ ಇರಿಸಿ ಮಾರಾಟ ಪತ್ರವನ್ನು ತಮ್ಮ ಹೆಸರಿಗೆ ನೋಂದಾಯಿಸಿಕೊಳ್ಳುವಂತೆ ಅಣ್ಣಾಮಲೈ ಅವರಿಗೆ ನಿರ್ದೇಶನವನ್ನು ನೀಡಿತು. ಸೊ ನೋಡಿದ್ರಲ್ಲ, ಕ್ರಯದ ಕರಾರಿನ ಕುರಿತ ಈ ತೀರ್ಪು ನಿಮಗೆಲ್ಲ ಅರ್ಥ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.